ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಏನಂತ ಆಲ್ರೆಡಿ ನಿಮಗೆ ನನ್ನ ತಂಬ್ಲೈನ್ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ಮೇಕಪ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಲಾಂಗ್ ಮಂತ್ಸಿಂದನೇ ಆಯಿತು ನಾನು ವಿಡಿಯೋಸ್ ಮಾಡಿದೆ, ಮೇಕಪ್ ವಿಡಿಯೋಸ್. ಸೊ ಇದು ಫಸ್ಟ್ ವಿಡಿಯೋ, ತುಂಬ ದಿನ ಆದಮೇಲೆ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ರೀಸೆಂಟಾಗಿ ಯಾವ್ಯಾವ ಪ್ರಾಡಕ್ಟ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ, ಸೊ ನನ್ನ ಹತ್ರ ಇರೋ ಪ್ರಾಡಕ್ಟಲ್ಲೇ ನಾನು ಯಾವ ರೀತಿ ಈಸಿಯಾಗಿ ಮೇಕಪ್ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಗಂಡ್ಮಕ್ಳು ಕೂಡ ಮೇಕಪ್ ಮಾಡ್ಕೊಂಡಿರೋರು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ತುಂಬಾ ರೇರ್ ಅಂತ ಅಂದ್ಕೊಳ್ತೀನಿ. ಸೊ ಎಲ್ರಿಗೂ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡ್ಬೋದು. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಮೇಕಪ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ನಮ್ಮ ಸ್ಕಿನ್ ಫಸ್ಟ್ ಸ್ಟೆಪ್ ಬಂದು ಬೇಸ್ನ ಚೆನ್ನಾಗಿ ನಾವು ಮಾಯ್ಶ್ಚರೈಸ್ ಮಾಡಿದ್ರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಕೂಡ ಕೂತ್ಕೊಳ್ಳುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಬೇಸಿಕ್ ನಾವು ಫಸ್ಟ್ ಏನನ್ನ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಫಸ್ಟು ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಯಾಕಂತಂದರೆ ನಮ್ಮ ಸ್ಕಿನ್ಗೆ ಫಸ್ಟು ನಮಗೆ ಸ್ಕಿನ್ ಮಾಯ್ಶ್ಚರೈಸರ್ ಆದರೆ ಲಾಂಗ್ ಲಾಸ್ಟಿಂಗ್ ಆಗಿ ಮೇಕಪ್ ಕೂಡ ಇರುತ್ತೆ. ಸೊ ಮೇಕಪ್ ಕೂಡ ಹಾಳಾಗೋದಿಲ್ಲ. ಸೊ ನಾನು ಇದನ್ನು ರೀಸೆಂಟಾಗಿ ಕೂಡ ರಿವ್ಯೂ ಮಾಡಿದ್ದೆ. ಸೊ ಎಮೋಲಿನ ತುಂಬಾ ಚೆನ್ನಾಗಿ ಬಂದಿದೆ. ಡ್ರೈ ಸ್ಕಿನ್ಗೆ ಅಷ್ಟೇ ಇದು ಚೆನ್ನಾಗಿ ಸೂಟಬಲ್ ಆಗುತ್ತೆ. ಅಂದರೆ ತುಂಬ ಡ್ರೈ ಇರೋರಿಗೆ ಏನು ಸೂಟಬಲ್ ಆಗಲ್ಲ, ಇದು ಮೀಡಿಯಮ್ ಡ್ರೈ ಇರೋರಿಗೆ ಸೂಟಬಲ್ ಆಗುತ್ತೆ. ನಂದು ಮೀಡಿಯಮ್ ಡ್ರೈ ಸ್ಕಿನ್, ಸೊ ಹಂಗಾಗಿ ಸ್ಟೆಪ್ಪು ಒಂದೊಂದು 10 ಸೆಕೆಂಡ್ಸ್ ಗ್ಯಾಪ್ ಕೊಡಬೇಕು. ಆವಾಗ ಅದು ಸ್ಕಿನ್ನಿಗೆ ಒಂದೊಂದೇ ಚೆನ್ನಾಗಿ ಸೆಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಸನ್ಸ್ಕ್ರೀನು. ಇದು ಕೂಡ ನಾನು ರೀಸೆಂಟಾಗಿ ರಿವ್ಯೂ ಮಾಡಿದ್ದೆ ಪ್ರಾಡಕ್ಟ್. ಈಗ ತುಂಬಾ ಬಿಸಿಲಿರೋದ್ರಿಂದ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸನ್ಸ್ಕ್ರೀನು. ನನಗೆ ಒಂದೊಂದು ಟೈಮಲ್ಲಿ ಇಲ್ಲೆಲ್ಲ ಓಪನ್ ಪೋರ್ಸ್ ಎಲ್ಲ ಬಂದ್ಬಿಡುತ್ತೆ. ಯಾಕೆ ಆಗುತ್ತೆ ಅಂದರೆ ನಾವು ಸ್ಕಿನ್ ಕೇರ್ ಮಾಡದೇ ಇದ್ದರೆ ಆ ರೀತಿ ಆಗುತ್ತೆ. ಸೊ ನನಗೆ ನಿಜವಾಗ್ಲೂ ಬೆಳಕು ಹರಿಯೋದು ಗೊತ್ತಾಗಲ್ಲ, ನೈಟ್ ಆಗೋದು ಗೊತ್ತಾಗಲ್ಲ. ನಿಜವಾಗ್ಲೂ ಲೈಫ್ ತುಂಬಾ ಬ್ಯುಸಿ ಇದ್ರೇ ಬೆಸ್ಟ್ ನನ್ನ ಪ್ರಕಾರ. ಸೊ ಆ ಥರ ಇದ್ದರೆ ಯಾವುದು ಟೆನ್ಷನ್ ಇರಲ್ಲ. ನಮ್ಮ ಕೆಲಸ ಆಯಿತು, ನಾವಾಯಿತು ಅಷ್ಟೇ ಇರ್ತೀವಿ. ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡೋದನ್ನ ನಾನು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಇವಾಗ ರೀಸೆಂಟಾಗಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದು ಅಂತ ಅಂದರೆ ಪೋರ್ಸ್ ಮಿನಿಮೈಸರ್ ಪ್ರೈಮರು ಇನ್ಸೈಡ್ದು ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ ಇದನ್ನು ನಾನು ಮೇಕಪ್ ಎಕ್ಸ್ಟೆನ್ಷನ್ ಆಗಿ ಯೂಸ್ ಮಾಡ್ತೀನಿ. ಸೊ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಇದು. ಈಗ ಯೂಸ್ ಮಾಡ್ತಾ ಇರೋ ಎಲ್ಲ ಪ್ರಾಡಕ್ಟು ನಾನು ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಸ್ಕ್ರೀನಲ್ಲಿ ಕೂಡ ನಿಮಗೆ ಶೋ ಆಗ್ತಾ ಇರುತ್ತೆ. ಸೊ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಇದು. ಈಗ ನಾನು ಸ್ವಲ್ಪ ಸಿಸ್ಟಮ್ ಜಾಸ್ತಿ ನೋಡ್ತಾ ಇರೋದ್ರಿಂದ, ಸ್ವಲ್ಪ ಫೋನ್ ಕೂಡ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಲೈಟಾಗಿ ಡಾರ್ಕ್ ಸರ್ಕಲ್ಸ್ ಬಂದಿದೆ. ಸ್ವಲ್ಪ ಲೈಟಾಗಿ, ನನಗೇನು ಜಾಸ್ತಿ ಬರೋದಿಲ್ಲ. ಸೊ ಅದಕ್ಕೆ ನಾನಿವಾಗ ಕನ್ಸಿಲರ್ನ ಯೂಸ್ ಮಾಡ್ತೀನಿ. ಇದು ಕೂಡ ನಾನು ತುಂಬ ಹಳೆಯ ವಿಡಿಯೋ. ಸೊ ಇದು ಹೊಸದು ತಗೊಂಡಾಗ ನಾನು ಇದನ್ನು ರಿವ್ಯೂ ಮಾಡಿದ್ದೆ. ತುಂಬ ಚೆನ್ನಾಗಿ ಹೋಗಿದೆ ವ್ಯೂಸ್ ಕೂಡ ಅದು. ಸೊ ಪ್ರೋ ಕನ್ಸೀಲರ್ ಪ್ಯಾಲೆಟ್ ಇದು ಇನ್ಸರ್ಟ್ದೇನೆ. ಸ್ವಲ್ಪ ನಾವು ಆರೆಂಜ್ ಕಲರ್ ಯೂಸ್ ಮಾಡ್ತೀನಿ. ಕನ್ಸೀಲರ್ನ ಯಾವಾಗಲೂ ಈ ರೀತಿ ಅಪ್ಲೈ ಮಾಡಬೇಕು, ಹಿಂಗೆ ರಬ್ ಮಾಡಬಾರ್ದು. ಅದ್ರ ಜೊತೆ ಇಲ್ಲೊಂದು ಸ್ವಲ್ಪ ಬ್ರೌನ್ ಕಲರ್ದು ಯೂಸ್ ಮಾಡ್ತೀನಿ. ಇಷ್ಟು ಅಪ್ಲೈ ಮಾಡಿದ್ದೀನಿ. ಇವಾಗ ಬ್ಯೂಟಿ ಬ್ಲೆಂಡರು ಚಿಕ್ಕ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಬ್ಲೆಂಡ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಗೈಸ್.
ಸೊ ನಾನು ದುಡ್ಡು ತಗೊಂಡಾಗ ತುಂಬಾ ನನ್ನ ಕೈಗೆ ತುಂಬ್ಕೊಂಬಿಡೋದು, ಹಿಂಗೆ ಅದನ್ನು ನೀಟಾಗಿ ಹಿಂಗೆ ಬ್ಲೆಂಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಈಗ ಚಿಕ್ಕದು ತೊಗೊಂಡಿದ್ದೀನಿ, ಇದು ತುಂಬಾ ಕಲೆಕ್ಷನ್ಸ್ ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ಈಗ ಒನ್ ಬೈ ಒನ್ ಇವನ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಜಸ್ಟ್ ಈ ರೀತಿ ಹಿಂಗೆ ಮಾಡಬೇಕು ಅಷ್ಟೇ, ಹಿಂಗೆ ರಬ್ ಮಾಡಬಾರ್ದು ಅದು. ಆ್ಯಕ್ಚುಲಿ ನಾನು ಆಫೀಸ್ಗೆಲ್ಲ ಇಷ್ಟೊಂದು ಮೇಕಪ್ ಎಲ್ಲ ಮಾಡ್ಕೊಳ್ಳೋಷ್ಟು ನಂಗೆ ಟೈಮೂ ಇರೋಲ್ಲ. ಸೊ ಡೈಲಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಹಾಳಾಗುತ್ತೆ. ಸೊ ಈಗ ತುಂಬ ದಿನದ ಮೇಲೆ ನಾನು ಕೂಡ ಇಷ್ಟೆಲ್ಲ ಅಪ್ಲೈ ಮಾಡಿ ಮೇಕಪ್ ಮಾಡ್ತಿರೋದು. ಸೊ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ನಾನು ಈಸಿಯಾಗಿ ಕ್ವಿಕ್ಕಾಗಿ ಎಷ್ಟು ಐಟಮ್ಸಿಂದ ಮೇಕಪ್ ಮಾಡ್ಕೊಳ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ. ಇವಾಗ ಒಂದು 2 ಸೆಕೆಂಡಲ್ಲಿ ಯಾವ ರೀತಿ ಇದೆ, ಇವಾಗ ಯಾವ ಒಂದು ಲೆವೆಲಿಗೆ ಬಂದಿದ್ದೀನಿ ಅಂತ. ಸೊ ಇದೆಲ್ಲ ಡಾರ್ಕ್ ಸರ್ಕಲ್ ಎಲ್ಲ ಇವಾಗ ಕವರ್ ಮಾಡ್ಕೊಂಡಿದ್ದೀನಿ. ರೀಸೆಂಟಾಗಿ ತೊಗೊಂಡಿರೋ ಒಂದು ಫೌಂಡೇಶನ್ ಅಂದರೆ ಲ್ಯಾಕ್ಮಿ ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್ ಎರಡೂ ಕೂಡ ಇದರಲ್ಲಿ ಇನ್ಕ್ಲೂಡಿಂಗ್ ಆಗುತ್ತೆ. ವಿಟಮಿನ್ ಸಿ ಕೂಡ ಇರುತ್ತೆ. ಸೂಪರ್ ಗ್ಲೋ ಸ್ಕಿನ್ ಪರ್ಫೆಕ್ಟಿಂಗ್ ಟಿಂಟ್ ಅಂತ 3% ವಿಟಮಿನ್ ಕಾಂಪ್ಲೆಕ್ಸ್ ಇರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ಗಾಯ್ಸ್. ಇದು ನನಗೆ ಸಖತ್ ಇಷ್ಟ ಆಯಿತು. ನಿಮ್ಗೆ ಗೊತ್ತು, ಆಲ್ಮೋಸ್ಟ್ ನಾನು ಎಲ್ಲನೂ ಲ್ಯಾಕ್ಮಿದೆ ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಿರ್ತೀನಿ. ಸೊ ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟಬಲ್ ಆಗಿದೆ. ಸೊ ನನ್ನ ಸ್ಕಿನ್ನಿಗೆ ಯಾವ್ದು ಸೂಟಬಲ್ ಆಗುತ್ತೋ ನಾನು ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಬಂದು ವಾರ್ಮ್ ಕ್ರೀಮು. ಇದು ಕೋಡ್ ಬಂದುಬಿಟ್ಟು W120. ಸೊ ಈ ಶೇಡ್ ನನಗೆ ತುಂಬ ಚೆನ್ನಾಗಿ ಸೂಟಬಲ್ ಆಗಿದೆ. ಸ್ವಲ್ಪ ತಗೊಂಡಿದ್ದೀನಿ. ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ ಗೈಸ್. ನಿಮಗೆ ಅಪ್ಲೈ ಮಾಡಿದಾಗ ಜಾಸ್ತಿ ಥರ ಏನಾದರೂ ಫೀಲ್ ಆಯಿತು ಅಂದರೆ ದಯವಿಟ್ಟು ಅದನ್ನೇನು ನೀವು ಅಳ್ಸೋದಕ್ಕೆ ಹೋಗಬೇಡಿ. ಅದು ತುಂಬ ಚೆನ್ನಾಗಿ ಸೆಟ್ ಆದಮೇಲೆ ಅದೇ ಒಂದು ಲೈಟಾಗಿ ಲೆವೆಲಾಗಿ ನಮ್ಮ ಮೇಕಪ್ಗೆ ಸೆಟ್ ಆಗುವಷ್ಟೇ ನಮಗೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ನೀವು ಹಚ್ಕೊಂಡಾಗ ಜಾಸ್ತಿ ಅಂತ ಅನ್ನಿಸ್ಬೋದು. ಇವಾಗ ನಿಮಗೆ ನನ್ನ ಸ್ಕಿನ್ ನೋಡ್ತಾ, ನನ್ನ ಫೇಸ್ ನೋಡ್ತಾ ನಿಮ್ಗೆ ಆ ರೀತಿ ಅನ್ನಿಸ್ಬೋದು. ಬಟ್ ಇದೆಲ್ಲ ಮೇಕಪ್ ಫುಲ್ಲು ಸೆಟ್ ಆದಮೇಲೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಫೌಂಡೇಶನ್ ಕೂಡ ಆಯಿತು. ನೆಕ್ಸ್ಟು ನಾನು ಇವಾಗ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇರೋದು ಮೆಬೆಲಿನ್ ನ್ಯೂಯಾರ್ಕ್ ಫಿಟ್ ಮೀ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಬಂದು SPF 32 ಕೂಡ ಇದೆ. ಇದು ಶೇಡ್ ಬಂದು 115. ಈ ಶೇಡ್ ಬರುತ್ತೆ. ನಾವು ಕರೆಕ್ಟಾಗಿ ನಾವು ಸೆಟ್ ಮಾಡಲಿಲ್ಲ ಅಂತಂದರೆ ಫೇಸ್ಗೆ, ಸೊ ಎಲ್ಲ ಪ್ಯಾಚಿ ಆಗಿಬಿಡುತ್ತೆ ಮೇಕಪ್ ಮಾಡುವಾಗ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ನನಗೆ ಸೆಟ್ ಆಗ್ತಿದೆ ಅಂತ. ಯಾಕಂತಂದರೆ ನಾನು ಪ್ರೈಮರು, ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಆಮೇಲೆ ಎಲ್ಲನೂ ನೀಟಾಗಿ ನಾನು ಬೇಸ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಮೇಕಪ್ದು. ಕಿವಿಗೂ ಮತ್ತು ನೆಕ್ಕಿಗೂ ಕುತ್ತಿಗೆಗೂ ನೀವು ನೀಟಾಗಿ ಕವರ್ ಮಾಡಬೇಕು. ಯಾಕಂದರೆ ನಾವು ಫೇಸ್ ಅಷ್ಟೇ ಮೇಕಪ್ ಮಾಡಿಕೊಂಡು ಮತ್ತು ಕಿವಿ ಮತ್ತು ನೆಕ್ಕೆಲ್ಲ ಬಿಟ್ಬಿಟ್ರೆ ಸೊ ಅದೊಂಥರ ಕಾಣಿಸುತ್ತೆ. ಸೊ ಹಾಗಾಗಿ ನೀಟಾಗಿ ಇಲ್ಲೂ ಕೂಡ ಕವರ್ ಮಾಡಬೇಕು. ಮುಂಚೆ ನಾನು ವೆನಿಲಾ ಫ್ಲೇವರ್ದು ಗುಡ್ ವೈಬ್ಸ್ ಅವ್ರದ್ದು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಸೊ ಇದು ರೆಡ್ ಅಲ್ಲ, ವೈಟು. ಮಾಯ್ಶ್ಚರೈಸ್ ಆಗೋದಕ್ಕೆ ನಾನು ಅದನ್ನು ಅಪ್ಲೈ ಮಾಡಿಕೊಂಡೆ. ಸೊ ಇವಾಗ ನಾವು ಐ ಮೇಕಪ್ ಮಾಡ್ಕೊಳ್ಳೋಣ. ಸೊ ಐ ಮೇಕಪ್ಗೆ ನಾನು ತುಂಬಾ ಲೈಟಾಗಿರೋದನ್ನ ಅಪ್ಲೈ ಮಾಡ್ತೀನಿ. ಸೊ ಕಾಣೋದಿಲ್ಲ, ನಾನು ಅಷ್ಟು ಲೈಟಾಗಿ ಹಾಕಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಐಬ್ರೋ ಫಿಲ್ ಮಾಡ್ಕೊಳ್ತೀನಿ. ನಾನು ತೊಗೊಂಡಿರೋದು ಸ್ವಿಸ್ ಬ್ಯೂಟಿ ಅವ್ರದ್ದು. ಸೊ 4 ಶೇಡ್ ಇರುತ್ತೆ. ಐಬ್ರೋ ಜಾಸ್ತಿ ಇರಲ್ವಲ್ಲ ಅಂಥವ್ರಿಗಿದು ಯೂಸ್ ಆಗುತ್ತೆ.
ಸೊ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಸೊ ನನಗೆ ಐಬ್ರೋ ಚೆನ್ನಾಗಿದೆ, ಸೊ ನಾನೊಂದು ಸ್ವಲ್ಪ ಇಲ್ಲಿ ಏನು ಮಾಡ್ಕೊತೀನಿ, ಡಾರ್ಕ್ ಮಾಡ್ಕೊತೀನಿ ಅಷ್ಟೇ. ಇದು ತುಂಬಾ ರೇರ್ ನಾನು ಯೂಸ್ ಮಾಡ್ಕೊಳ್ಳೋದು. ವಾಲ್ಯೂಮ್ ಚೆನ್ನಾಗಿ ಕಾಣಿಸ್ತಾ ಇದೆ. ಲೈನರ್ನ ಯೂಸ್ ಮಾಡ್ತಿದ್ದೀನಿ, ಸ್ವಿಸ್ ಬ್ಯೂಟಿ ಅವ್ರದ್ದು. ಈ ಶೇಡು ಯಾವ ಶೇಡ್ ಅಂತ ತೋರಿಸ್ತೀನಿ. ಈ ಶೇಡ್ ಬ್ರೌನ್ ಶೇಡ್ ಯೂಸ್ ಮಾಡ್ತೀನಿ. ಲಿಪ್ ಲೈನರ್ ಹಾಕಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನಾವು ಲಿಪ್ಸ್ಟಿಕ್ ಹಾಕೊಂಡಾಗ ಔಟ್ಲುಕ್ಕಲ್ಲಿ ಸ್ಪ್ರೆಡ್ ಆಗಲ್ಲ, ಸೊ ಹಾಗಾಗಿ ಜಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೂಪರ್. ಐಲ್ಯಾಶ್ಗೆ ನಾನು ಐಲೈನರ್ನ ಹಾಕ್ತೀನಿ. ಸೊ ಇದು ಆಪ್ಷನಲ್ಲು, ಸೊ ನಾನು ಇದನ್ನೇನು ಜಾಸ್ತಿ ಹಾಕಲ್ಲ. ಇವಾಗ ಕಂಪ್ಲೀಟಾಗಿ ಒಂದು ಮೇಕಪ್ ತೋರಿಸ್ಬೇಕಂದ್ರೆ ಎಲ್ಲನೂ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಮಾಡಿದ್ದೀನಿ, 2 ಐಗೂ ಐಲೈನರ್ ಅಪ್ಲೈ ಮಾಡಿದಾಯಿತು. ನೆಕ್ಸ್ಟ್ ಬಂದು ಲಿಪ್ಸ್ ಸ್ವಿಸ್ ಬ್ಯೂಟಿ ಅವ್ರದ್ದು ಮಲ್ಟಿ ಕಲರ್ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಇವಾಗ ಅಪ್ಲೈ ಮಾಡ್ತೀನಿ. ಸೊ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಅಪ್ಲೈ ಮಾಡ್ತೀನಿ. ಸೊ ಇವಾಗ ಪಿಂಕ್ ಹಾಕ್ತೀನಿ, ಪಿಂಕ್ ಚೆನ್ನಾಗಿ ಕಾಣಿಸುತ್ತೆ. ಲಿಪ್ಸ್ಟಿಕ್ ಎಲ್ಲ ಸ್ವಲ್ಪ ಲೈಟ್ ಆಗಿರಬೇಕು, ಆವಾಗ ಚೆನ್ನಾಗಿರುತ್ತೆ. ಮೇಕಪ್ಪಲ್ಲಿ ಲಿಪ್ಸ್ಟಿಕ್ ನಾವು ಸ್ವಲ್ಪ ಕಡಿಮೆ ಹಾಕಿದ್ರೆ ಎಲ್ಲ ನಾವು ಅಪ್ಲೈ ಮಾಡಿರೋ ಎಲ್ಲ ಮೇಕಪ್ ಕೂಡ ಹೈಲೈಟಾಗಿ ಕಾಣಿಸುತ್ತೆ. ಸೊ ಲಿಪ್ಸ್ಟಿಕ್ಕೇ ಅಪ್ಲೈ ಮಾಡಿದ್ರೆ ಎಲ್ಲರ ಕಣ್ಣಿಗೂ ನಾವು ಬರೀ ಲಿಪ್ ಅಷ್ಟೇ ಹೈಲೈಟಾಗಿ ಕಾಣಿಸ್ತೀವಿ, ಲಿಪ್ ಅಷ್ಟೇ ಹೈಲೈಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಬೇಕು. ಲಿಪ್ಸ್ಟಿಕ್ನ ಡಾರ್ಕಾಗಿ ಅಪ್ಲೈ ಮಾಡ್ತಾರೆ. ಸೊ ನೀವು ಅಂಥವ್ರನ್ನ ನೋಡಿದ್ರೆ ಬರೀ ನಾವು ಲಿಪ್ ಅಷ್ಟೇ ಅಬ್ಸರ್ವ್ ಮಾಡ್ತೀವಿ, ಇನ್ನು ಏನು ಮೇಕಪ್ ಮಾಡ್ಕೊಂಡಿದ್ದಾರೋ ಅವರು ಅಂತ ಏನೂ ನೋಡಲ್ಲ. ಸೊ ಹಾಗಾಗಿ ನಾನಿವಾಗ ಲಿಪ್ಸ್ಟಿಕ್ನ ಲೈಟಾಗಿ ಅಪ್ಲೈ ಮಾಡ್ತೀನಿ. ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ಮೇಲೂ ನೆಕ್ಸ್ಟ್ ನೀವು ಲಿಪ್ ಲೈನರ್ಗೆ ಒಂದು ಟಚ್ ಕೊಡಲೇಬೇಕಾಗುತ್ತೆ. ಓಕೆ, ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇದೆ ಅಂತ. ಸೊ ಎಲ್ಲ ಮೇಕಪ್ ಕೂಡ ಅಪ್ಲೈ ಮಾಡಿದ್ದಾಯಿತು. ಇವಾಗ ಒಂದು ಬಿಂದಿ ಹಿಡ್ಕೊಂಡು ನಾನು ಏನು ಡ್ರೆಸ್ ಹಾಕೊಂಡ್ಬರ್ತೀನಿ ಅಂತ ಆಲ್ರೆಡಿ ನೋಡ್ತೀರ ತಬ್ಲೈನಲ್ಲಿ. ಸೊ ಇವಾಗ ಡ್ರೆಸ್ ಮಾಡ್ಕೊಂಡು ಬರ್ತೇನೆ. ಕೀಪ್ ವಾಚಿಂಗ್. ಸೊ ಎಲ್ಲೂ ಹೋಗ್ಬಿಡಿ, ದಯವಿಟ್ಟು ಇಲ್ಲೇ ಕೂತ್ಕೊಂಡು. ಸೊ ಗೈಸ್, ಕಮ್ ಬ್ಯಾಕ್. ಸೊ ಇವಾಗ ನೀವು ನೋಡ್ಬೋದು ನನ್ನ ಮೇಕಪ್ ಫೈನಲ್ ಲುಕ್. ಸೊ ಸಿಂಪಲಾಗಿ ಒಂದು ಜುಮ್ಕಿ ಹಾಕ್ಕೊಂಡಿದ್ದೀನಿ, ಸೊ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೊ ನನಗಂತೂ ಸಕ್ಕತ್ ಇಷ್ಟ ಆಯಿತು. ಮೇಕಪ್ ತುಂಬ ಚೆನ್ನಾಗಿ ಬಂದಿದೆ ಕೂಡ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಜಡೆ ಆದರೂ ಹಾಕ್ಕೊಳ್ಬೋದು, ಈ ರೀತಿ ಫ್ರೀ ಏರ್ ಆದರೂ ಬಿಡ್ಬೋದು. ಸೊ ಇವಾಗ ಹೇಗೂ ಯುಗಾದಿ ಬರ್ತಾ ಇದೆ. ಸೊ ಯಾವ ಫೆಸ್ಟಿವಲ್ಗಾದರೂ, ಸಿಂಪಲ್ ಮದುವೆಗಾದರೂ, ರಿಸೆಪ್ಷನ್ಗಾದರೂ ಈ ರೀತಿ ಆರಾಮಾಗಿ ರೆಡಿಯಾಗಿ ಹೋಗ್ಬೋದು. ಸಕ್ಕತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ವಾವ್. ಸೊ ಸ್ಟ್ರೈಟಿಂಗ್ ಕೂಡ ಮಾಡ್ಬೋದು, ಇಲ್ಲ ಈ ರೀತಿ ಫ್ರೀ ಹೇರ್ ಕೂಡ ಬಿಡ್ಬೋದು. ಇದೇ ರೀತಿ ಸಪೋರ್ಟ್ ಮಾಡಿ. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ ನಿಮ್ಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಹಾಗೆ ಸ್ಕ್ರೀನಲ್ಲಿ ಕೂಡ ಎಲ್ಲ ಒಂದು ಪ್ರಾಡಕ್ಟು ನಿಮಗೆ ಲಿಂಕ್ ಕೂಡ ಸಿಗ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕೂಡ ಬೈ ಮಾಡ್ಬೋದು. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.